ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ. ನೆಲ್ಮೆಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ತಾವು ನೀತಿವಂತರಾಗಿಯೂ ಸತ್ಯವಂತರಾಗಿಯೂ ಪ್ರೀತಿಮಯಿಯಾಗಿಯೂ ಇರುವುದರಿಂದ ನಾವು ಕೂಡ ಹಾಗೇ ಇರಬೇಕೆಂದು ಬಯಸುತ್ತಾರೆ. ಆದರೆ ನಾವು ಅಲ್ಪ ಸಮಯದ ಸಂತೋಷಕ್ಕಾಗಿ, ಸ್ಥಾನಮಾನಕ್ಕಾಗಿ, ಎಲ್ಲರ ಮುಂದೆ ಹೆಚ್ಚಿನವರಾಗಲು ಸುಳ್ಳು, ಮೋಸ, ಅನ್ಯಾಯ, ದ್ವೇಷಗಳಿಂದ ಜೀವಿಸಿ ಜೀವನದಲ್ಲಿ ಸೋಲುತ್ತಿದ್ದೇವೆ. ಆ ಸೋಲು ನಮ್ಮ ಜೀವಿತದಲ್ಲಿ ಅಶಾಂತಿಯಾಗಿ, ಅಸಮಾಧಾನವಾಗಿ, ಯಶಸ್ಸು ದೊರೆಯದಂತಾಗಿ, ಹೀಗೆ ಹಲವಾರು ವಿಚಾರಗಳಿಂದ ತೋರಿಬರುತ್ತದೆ. ಆದ್ದರಿಂದ ಇನ್ನು ಮುಂದೆಯಾದರೂ ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ ನಾವು ನೀತಿ, ನ್ಯಾಯ, ಪ್ರೀತಿಯಿಂದ ಜೀವಿಸಿ ನಿತ್ಯ ಜೀವವನ್ನು ಪಡೆದುಕೊಳ್ಳೋಣ. ಜೈ ಯೇಸು ಕ್ರಿಸ್ತ.